ಹಲೋ ಗಾಯ್ಸ್, ನಮಸ್ತೆ. ಇವತ್ತು ಕಲ್ಲಂಗಡಿ ಬಗ್ಗೆ ಮಾತಾಡುವ. ಕಲ್ಲಂಗಡಿ ಹಣ್ಣು ಇಷ್ಟು ಕೆಂಪಾಗಿದೆ, ಇದಕ್ಕೆ ಕಾರಣ ಏನು ಅಂತ ನೀವು ಮುಂದೆ ನೋಡ್ಬೋದು ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕಲ್ಲಂಗಡಿ ಹಣ್ಣು ತರುವಾಗ ಸಿಹಿ ಇರುತ್ತೋ ಸಪ್ಪೆ ಇರುತ್ತೋ ಅಂತ ನೀವು ಸುಲಭವಾಗಿ ಇದರಿಂದಲೇ ನೀವು ತಿಳ್ಕೊಬೋದು. ಬನ್ನಿ, ಆ ಟ್ರಿಕ್ಸ್ ನಿಮಗೂ ಕೂಡ ನಾನಿಲ್ಲಿ ಹೇಳ್ತೇನೆ ನೋಡಿ. ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿದ ಮೇಲೆ ನನಗೂ ಕೂಡ ಗೊತ್ತಾಯಿತು. ನೋಡಿ, ಇದರಲ್ಲಿ ಕಾಂಡ ಇದೆಯಲ್ಲ, ಈ ಕಾಂಡದ ಮೂಲಕ ನಾವು ಕಲ್ಲಂಗಡಿ ಹಣ್ಣನ್ನು ಸುಲಭವಾಗಿ ಪರ್ಚೇಸ್ ಮಾಡ್ಕೋಬೋದು, ಅಂದರೆ ತೆಗೆದುಕೊಳ್ಬೋದು. ಸಪ್ಪೆ ಇರುತ್ತೋ ಅಥವಾ ಸಿಹಿ ಇರುತ್ತೋ ಅಂತ ಇದರಿಂದ ನಾವು ಸುಲಭವಾಗಿ ತಿಳ್ಕೊಬೋದು. ಹಾಗೆಯೇ ಕೆಂಪಾಗಿರುತ್ತೋ ಅಂತ ಸುಲಭವಾಗಿ ತಿಳ್ಕೊಬೋದು. ಇನ್ನು ನಾವು ಮನೆಗೆ ಒಮ್ಮೊಮ್ಮೆ ಕಲ್ಲಂಗಡಿ ಹಣ್ಣನ್ನು ತಂದಾಗ ಅದನ್ನು ಕಟ್ ಮಾಡಿ ನೋಡಿದರೆ ಇಷ್ಟು ಕೆಂಪಾಗಿ ಕಲರ್ ಇರಲ್ಲ, ಸ್ವಲ್ಪ ಲೈಟ್ ಆಗಿರುತ್ತೆ. ಹಾಗೂ ಅದು ಸ್ವಲ್ಪ ಸಪ್ಪೆ ಆಗಿನೇ ಇರುತ್ತೆ, ಜಾಸ್ತಿ ಸಿಹಿ ಕೂಡ ಇರಲ್ಲ. ಹಾಗೆ ಅದನ್ನು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರೋದಿಲ್ಲ. ಇವತ್ತು ನಿಮಗೆ ನಾನು ಇದರಲ್ಲಿ ಹೇಳ್ತೇನೆ ಹೇಗೆ ನೀವು ಇದನ್ನು ಪರ್ಚೇಸ್ ಮಾಡಬೇಕು, ಯಾವುದರ ಮೂಲಕ ನಿಮಗೆ ಇದು ಕೆಂಪಾಗಿರುತ್ತೋ ಸಿಹಿಯಾಗಿರುತ್ತೋ ಅಂತ ನಿಮಗೆ ನಾನು ಈ ವಾಟರ್ ಮೆಲನ್ ಹೇಗೆ ತೆಗೆದುಕೊಳ್ಬೇಕಂತ ಇವತ್ತು ನಿಮಗೆ ನಾನಿಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೇನೆ ನೋಡಿ. ಈ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಳ್ಳೋ ಮೊದಲು ಈ ಕಾಂಡವನ್ನು ನೀವು ನೋಡ್ಕೊಳ್ಬೇಕು. ಹೇಗೆ ನೋಡ್ಕೊಳ್ಬೇಕು ಅಂತಂದರೆ ನೋಡಿ, ಇದರಿಂದ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಕಾಂಡ ಇದೆಯಲ್ಲ ಕಂಪ್ಲೀಟಾಗಿ ಒಣಗಿರಬೇಕು. ಈ ಥರ ಇದ್ದರೆ ನಿಮಗೆ ಕಲ್ಲಂಗಡಿ ಹಣ್ಣು ಕೆಂಪಾಗಿದೆ ಹಾಗೂ ಸ್ವೀಟ್ ಆಗಿದೆ ಅಂತ ಅರ್ಥ. ಈ ಕಾಂಡವನ್ನು ನೀವು ನೋಡಿಕೊಂಡು ನೀವು ತೆಗೆದುಕೊಳ್ಬೇಕಾಗತ್ತೆ. ಚೆನ್ನಾಗಿರುತ್ತೆ. ಈ ರೀತಿ ನೀವು ನೋಡಿಕೊಂಡು ತೆಗೆದುಕೊಂಡ್ರೆ ನೀವು ತರುವಂಥ ಮನೆಗೆ ಕಲ್ಲಂಗಡಿ ಹಣ್ಣು ಚೆನ್ನಾಗಿರುತ್ತೆ ಹಾಗೂ ಸ್ವೀಟ್ ಆಗಿರುತ್ತೆ. ನೋಡ್ಬೋದು ನೀವು. ನೋಡಿ, ಇದು ಕಂಪ್ಲೀಟಾಗಿ ಈಗ ಇದು ಒಣಗಿದೆ. ಇದರಿಂದ ನನಗೂ ಕೂಡ ಗೊತ್ತಾಯಿತು ಕಲ್ಲಂಗಡಿ ಹಣ್ಣು ಈ ಥರ ಇದ್ದರೆ ಈ ಥರ ಚೆನ್ನಾಗಿರುತ್ತೆ ಅಂತ. ಇನ್ನು ಮುಂದೆ ನೀವು ಕಲ್ಲಂಗಡಿ ಹಣ್ಣನ್ನು ತರುವಾಗ ಇದರ ಮೂಲಕ ನೀವು ನೋಡಿಕೊಂಡು ವಾಟರ್ ಮೆಲನ್ನ ತೆಗೆದುಕೊಳ್ಳಿ. ನೋಡಿ, ಜಾಸ್ತಿ ಕೆಂಪಾಗಿದ್ದರೆ ಇದರಲ್ಲಿ ಜಾಸ್ತಿ ನೀರು ಕೂಡ ಇರುತ್ತೆ. ಹಾಗೆ ಏನೂ ಕಲರ್ ಇಲ್ಲದಿದ್ದರೆ ಕಲ್ಲಂಗಡಿ ಹಣ್ಣಲ್ಲಿ ಅಷ್ಟು ನೀರು ಕೂಡ ಇರಲ್ಲ, ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರಲ್ಲ. ಇನ್ನು ಮುಂದೆ ಆದರೂ ನೋಡಿಕೊಂಡು ನೀವು ಈ ಕಾಂಡದ ಮೂಲಕ ನೀವು ನೋಡಿಕೊಂಡು ಕಲ್ಲಂಗಡಿ ಹಣ್ಣನ್ನು ಪರ್ಚೇಸ್ ಮಾಡಿ, ಚೆನ್ನಾಗಿರುತ್ತೆ. ಹಾಗೆಯೇ ಈ ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಕೂಡ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಈ ಕಲ್ಲಂಗಡಿ ಹಣ್ಣನ್ನು ತಂದ ಮೇಲೆ ನಿಮಗೂ ಕೂಡ ಈ ಅನುಭವ ಆಗಿದ್ರೆ ಕಮೆಂಟಲ್ಲಿ ಹೇಳ್ಬೋದು. ನಿಮ್ಮ ಮನೆಯಲ್ಲೂ ಈ ಥರ ಅನುಭವ ಆಗಿದ್ರೆ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣನ್ನು ಇನ್ನು ಮುಂದೆ ತೆಗೆದುಕೊಳ್ಳುವಾಗ ಯಾವುದರ ಮೂಲಕ ನಾವು ನೋಡಿಕೊಂಡು ಹೇಗೆ ತೆಗೆದುಕೊಳ್ಬೇಕು ಅಂತ, ಹಾಗೆ ಹೇಗಿದ್ದರೆ ಹೇಗಿರುತ್ತೋ ಅಂತ ಕಲ್ಲಂಗಡಿ ಹಣ್ಣನ್ನು ಇದರ ಮೂಲಕ ನೀವು ಸುಲಭವಾಗಿ ಈಸಿಯಾಗಿ ನೀವು ತಿಳಿದುಕೊಳ್ಬೋದು. ಹಾಗೆ ಇದರ ಮೂಲಕ ನೀವು ಕಲ್ಲಂಗಡಿ ಹಣ್ಣನ್ನು ಪರ್ಚೇಸ್ ಮಾಡ್ಕೋಬೋದು ನೋಡಿ. ಇಂಥ ಚಿಕ್ಕ ಚಿಕ್ಕ ಟ್ರಿಕ್ಸ್ ಏನಾದರೂ ನಮಗೆಲ್ಲ ಗೊತ್ತಿದ್ದರೆ ನಾವು ಧಾರಾಳವಾಗಿ ಸುಲಭವಾಗಿ ತರಕಾರಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ಸುಲಭವಾಗಿ ಪರ್ಚೇಸ್ ಮಾಡ್ಕೋಬೋದು. ತರಕಾರಿಗಳನ್ನು ಅಥವಾ ಹಣ್ಣು ಹಂಪಳುಗಳನ್ನು ಈಸಿಯಾಗಿ ನಾವು ಪರ್ಚೇಸ್ ಮಾಡ್ಕೋಬೋದು. ನಾವು ತರುವಂಥ ಹಣ್ಣು ಹಂಪಳು ಕೂಡ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅಂತ ಗೊತ್ತಾಯ್ತಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಮೂಲಕ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್.